ಮದುವೆ ಕಾರ್ಡ್ ಹಂಚಲು ಹೋಗಿದ್ದ ವೇಳೆ ಮನೆಗಳ್ಳತನವಾಗಿದೆ. ಬೆಂಗಳೂರಿನ ದಾಸನಪುರ ಮುನೀಶ್ವರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿವ ಎಂಬುವವರ ಮನೆಯಲ್ಲಿ ಚಿನ್ನಾಭರಣ ದೋಚಿದ ಕದೀಮರು 9 ಲಕ್ಷ ಮೌಲ್ಯದ 60 ಗ್ರಾಂ ಚಿನ್ನಾಭರಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಜೂನ್ 6ಕ್ಕೆ ಮಗಳು ಶಂಕರಿ ಮದುವೆಗೆ ತಂದಿದ್ದಂತಹ ಚಿನ್ನಾಭರಣ, ನೆಕ್ಲೆಸ್, ಓಲೆ, ಬ್ರಾಸ್ಲೆಟ್ ಸೇರಿದಂತೆ ಒಡವೆಗಳ ಕಳ್ಳತನ ಆಗಿದೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನು ಮಗಳ ಮದುವೆಗೆ ಅಂತ ಹೇಳಿ ಚಿನ್ನಾಭರಣಗಳನ್ನು ತಂದಂತಹ ಸಂದರ್ಭದಲ್ಲಿ ಏನು ಮದುವೆ ಇದೆ, ಮದುವೆ ಜೂನ್ 6ಕ್ಕೆ ಇದೆ. ಸೊ ಹಾಗಾಗಿ ಸಂಬಂಧಿಕರಿಗೆ ಬೇರೆ ಊರುಗಳಿಗೆ ಹೋಗಿ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಬರೋದಕ್ಕೆ ಅಂಥೇಳಿ ಹೋದಂತಹ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನೆಲ್ಲ ಕಳ್ಳ ಕದೀಮರು ದೋಚಿದ್ದಾರೆ. ಸದ್ಯದ ಮಟ್ಟಿಗೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಮದುವೆ ಸಂದರ್ಭದಲ್ಲಿ ಈ ರೀತಿಯಾಗಿ ನಡೆದಿರುವಂಥದ್ದು ಪೋಷಕರಿಗೂ ಸಹಿತ ಬಹಳ ದುಃಖದ ಸಂಗತಿ ಆಗಿರುವಂಥದ್ದು. ಯಾಕೆಂತಂದರೆ ಸಾಕಷ್ಟು ದಿನಗಳಿಂದ, ಸಾಕಷ್ಟು ವರ್ಷಗಳಿಂದ ಕೂಡಿಟ್ಟು ಚಿನ್ನಾಭರಣಗಳನ್ನೆಲ್ಲ ತಂದಿಟ್ಕೊಂಡಿರ್ತಾರೆ. ಸೊ ಹೀಗಾಗಿ ದಿಢೀರನೆ ಕಳ್ಳರು ಕದೀಮರು ಸಖತ್ತಾಗಿ ಪ್ಲ್ಯಾನ್ ಮಾಡಿ ಮನೆಗೆ ಎಂಟ್ರಿ ಕೊಟ್ಟು ಎಲ್ಲ ಚಿನ್ನಾಭರಣಗಳನ್ನೆಲ್ಲ ಕದ್ದಿದ್ದಾರೆ. ಅದೆಲ್ಲದರಲ್ಲೂ ಇತ್ತಾ? ಎಲ್ಲದಲ್ಲೂ ಇತ್ತು. ಇದೆಲ್ಲ ದುಡ್ಡು ಇಕ್ಕಿದೆ, ಎಲ್ಲ ಬಾಚ್ಕೊಂಡು ಹೋಗಿದ್ದಾರೆ. ಇದು ಗಂಡು ಮನೆ ಇರ್ಬೋದು, ನೆಕ್ಲೆಸ್ ಕೊಟ್ಟರು, ಅದನ್ನೇ ಓಕೆ ಓಕೆ. ಮಗುದು ಬ್ಯಾಸ್ಲೆಟ್ಟು 3 ಗ್ರಾಮ್ 4 ಗ್ರಾಮ್ ಹಾಕಿದ ಚಿನ್ನದು, ಅದನ್ನು ಇದು ಮಾಡಿಬಿಟ್ಟು ಹೋಗಿದ್ದಾರೆ.